ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ, ರಿಕ್ಷಾ ಸಿಗಲಿಲ್ಲ, ಹಾಗೆ ನಡ್ಕೊಂಡು ಹೋಗೋದು. ಚಿಕನ್ ಮಾತ್ರ ಯಾವಾಗಲೂ ಬೆಸ್ಟ್. ನಿಮಗೆ ಹೇಗಿತ್ತಾ? ಸೂಪರ್ ಇತ್ತಾ? ಸ್ಪೈಸಿ ಚೆನ್ನಾಗಿದೆ. ಇದೇ ಚಾನಲನ್ನು ಅವರ ಮಕ್ಕಳು ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು ಅಂತಾರೆ. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಗಿ ಇವಾಗ ತೋಟಕ್ಕೆ ಹೋಗಿ ಹುಲ್ಲು ಕೂಡ ತಂದಾಯಿತು. ಹಾಗೆಯೇ ಇವತ್ತು ಬೆಳಗಿನಲೇ ಮೋಡ ಇತ್ತು, ಹಾಗೆ ಸ್ವಲ್ಪ ಮಳೆ ಕಡಿಮೆ ಇದೆ, ಆದರೆ ಮೋಡನೇ ಇದೆ. ಇವಾಗಷ್ಟೇ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ನೋಡಬೇಕು ಇವತ್ತು ಮಳೆ ಜಾಸ್ತಿ ಇದೆಯಾ ಅಥವಾ ಹೀಗೇ ಸ್ವಲ್ಪ ಬಿಸಿಲು ಬೀಳ್ತದ ನೋಡಬೇಕು. ಹಾಗೆ ಇವಾಗ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು. ಹಾಗೆ ಇವತ್ತು ಕೆಸುವಿನ ದಂಟಿನ ಒಂದು ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಕೆಸುವಿನ ದಂಟು ಇದೆ, ಕಪ್ಪು ಕೆಸುವಿನ ದಂಟು, ಅದನ್ನು ಇವಾಗ ಕೊಯ್ತೇವೆ. ಬನ್ನಿ ಇವಾಗ ಹೋಗೋಣ. ನೋಡಿ, ಒಂದು ದಂಟನ್ನು ತಗೊಂಡಿದ್ದೇನೆ ಪದಾರ್ಥ ಮಾಡುವ ಅಂತೇಳಿ. ಸಿಂಪಲಾಗಿ ಒಂದು ಒಗ್ಗರಣೆ ಹಾಕಿ ಪದಾರ್ಥ ಮಾಡ್ತೇವೆ. ನೋಡಿ, ಕಪ್ಪು ಕೆಸುವಿನ ದಂಟು ನೋಡಿ ತುಂಬಾ ಇದೆ. ಇವಾಗ ಅದನ್ನೆಲ್ಲ ಕಡ್ದು ಕ್ಲೀನ್ ಮಾಡ್ತಾರಂತೆ. ಸೈಡಲ್ಲಿರೋದೆಲ್ಲ ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಹಾಗೆ ಇವಾಗ ಒಂದನ್ನು ತಗೊಂಡಿದ್ದೇನೆ ಪದಾರ್ಥ ಮಾಡಲಿಕ್ಕೆ. ತುಂಬ ಕಾಡಿನಾಗಿ ಬೆಳೆದಿತ್ತು ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ತೆಗೆದು ಖಾಲಿ ಮಾಡಿದ್ರು. ಇನ್ನೂ ಕೂಡ ತುಂಬ ಇದೆ. ಇದರ ಪತ್ರೊಡೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಎಲೆ ಎಲ್ಲ ಅಷ್ಟು ತುರಿಸುವುದಿಲ್ಲ. ನೋಡಿ, ನಮ್ಮ ಲಿಂಬೆ ಹುಳಿಯ ಗಿಡ ಒಂದು ಲಿಂಬೆ ಹುಳಿ ಇದೆ. ಇವಾಗ ಮೊದಲಿನಾಗೆ ಜಾಸ್ತಿ ಆಗೋದಿಲ್ಲ. ಉಂಟ ಹಣ್ಣದ್ದು ನೋಡಿ, ಒಂದು ಲಿಂಬೆ ಹುಳಿ ಸಿಕ್ಕಿತ್ತು. ನೋಡಿ, ಲಿಂಬೆ ಹುಳಿ ಹೆಕ್ಕುವ ವಿಧಾನ ಅಂದರೆ ಅದರ ಅಡಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲೊಂದು ಹಣ್ಣಾದಿದೆ ನೋಡಿ, ತೆಗೀರಿ ಅದನ್ನು. ನೋಡಿ ಅಲ್ಲೇ, ಹಾಂ ನೋಡಿ, ನಾನು ಹೇಳಿಲ್ವಾ ಹಣ್ಣಾಗಿದೆ ಅಂತೇಳಿ. ನೋಡಿ, ಒಂದು ಪೈಪಿನ ಸಹಾಯದಿಂದ ಅದನ್ನು ದೂಡಿ ಮತ್ತೆ ಹೆಕ್ಕುದು. ಪೈಪನ್ನು ಇಲ್ಲೇ ಇಟ್ಟಿದ್ದಾರೆ ಲಿಂಬೆ ಹುಳಿ ಹೆಕ್ಕಲಿಕ್ಕೆ. ನೋಡಿ, ಇವಾಗ ಒಂದು ಕೆಸುವಿನ ದಂಟು ತೊಗೊಂಡು ಬಂದೆ. ಎಷ್ಟು ದೊಡ್ಡದಿದೆ, ಅದೇ ರೀತಿ ಎಷ್ಟು ತೋರ ಇದೆ ನೋಡಿ. ಇಷ್ಟು ಒಂದರಲ್ಲೇ ತುಂಬಾ ಪೀಸ್ಗಳಾಗ್ತವೆ. ಹಾಗೆ ಇವಾಗ ಇದರಿಂದ ಬೇಗನೆ ಒಂದು ರೆಸಿಪಿ ಮಾಡ್ತೇನೆ. ಇವಾಗ ಕೆಸುವಿನ ದಂಟನ್ನು ಕೊಯ್ದು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ. ಹಾಗೆಯೇ ಅಕ್ಕಿಯನ್ನು ಕೂಡ ತೊಳೆದು ಹಾಕಿದೆ. ಹಾಗೆ ನಾನು ದಿನಾಲೂ ಎಲ್ಲರ ಹತ್ರ ಹೇಳ್ತೇನೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ. ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ವೀಡಿಯೋಸನ್ನು ನೋಡೋದರಲ್ಲಿ 60 ಮಂದಿ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ. ಒಂದು 40% ಮಾತ್ರ ಸಬ್ಸ್ಕ್ರೈಬ್ ಮಾಡಿದವರು ನೋಡೋದು. ಹಾಗೆ 60% ಜನರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತದಾ ಇಲ್ವಾ ಗೊತ್ತಿಲ್ಲ. ಆದರೂ ಅವರು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದಿಲ್ಲ. ಹಾಗೆ ನಾನು ಕೇಳ್ಕೊಳ್ಳೋದು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಅನ್ನಿಸ್ತಾ ಇದೆ, ಯಾಕೆಂದರೆ ಮೊನ್ನೆ ಅಶ್ವಿನಿ ಮೇಡಮ್ ಅವರು ತೀರಿ ಹೋದರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಡೆತ್ ಆಯಿತು. ಹಾಗೆ ನಾನು ಮೊದಲಿಂದಲೇ ಅವರ ವೀಡಿಯೋಸ್ ನೋಡ್ತಿದ್ದೆ. ಅವರದ್ದು ಸಬ್ಸ್ಕ್ರೈಬರ್ ಅಷ್ಟೇನು ಜಾಸ್ತಿ ಇರ್ತಿರಲಿಲ್ಲ. ಅವರು ಹೇಳ್ತಾನೆ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಹಾಗೆ ಅವರು ತೀರಿ ಹೋದ ದಿನ ನೋಡುವಾಗ 12,000 ಏನೋ ಸಬ್ಸ್ಕ್ರೈಬರ್ ಇದ್ದರು. ಆದರೆ ಅವರದ್ದು ಡೆತ್ ಆಗಿದೆ ಅಂತ ಗೊತ್ತಾದ ಕೂಡಲೇ ಅವರದ್ದು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾನೇ ಹೋದರು. ಹಾಗೆ ಇವತ್ತಿಗೆ ಅವರಿಗೆ ಒಂದು 36 ಎಬೋ ಆಗಿದೆ ಸಬ್ಸ್ಕ್ರೈಬರ್. ನೋಡಿ, ಪ್ರತಿದಿನ ನಾವು ವೀಡಿಯೋ ಮಾಡುವಾಗ ಹೇಳ್ತೇವೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ. ಅವರು ಕೂಡ ಹೇಳ್ತಾ ಇದ್ದರು. ಆದರೆ ಆ ಟೈಮಲ್ಲಿ ಯಾರೂ ಕೂಡ ಸಪೋರ್ಟೇ ಮಾಡಲಿಲ್ಲ ಅವರಿಗೆ ಹೇಳುವಾಗ. ಸ್ವಲ್ಪ ಮಂದಿ ಮಾತ್ರ ಒಂದು 12,000 ಸಬ್ಸ್ಕ್ರೈಬರ್ ಇದ್ದರು. ಹಾಗೆ ದಿನಾಲೂ ಹೇಳ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ. ಆದರೆ ಇವಾಗ ನೋಡುವಾಗ 36,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬೇಜಾರನ್ನು ಆಗ್ತದೆ, ಯಾಕೆಂದರೆ ಅವರು ಜೀವಂತ ಆಗಿ ಇರ್ತಿದ್ರೆ ಈ ಒಂದು 36,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳುವಾಗ ಎಷ್ಟೊಂದು ಖುಷಿ ಪಡ್ತಿದ್ರಲ್ವ. ನೋಡಿ, ಇವಾಗ ಅವರು ಸತ್ತ ಮೇಲೆ ಅವರ ಸಬ್ಸ್ಕ್ರೈಬರ್ ನೋಡಲಿಕ್ಕೆ ಅವರಿಲ್ಲ.
ನನಗೆ ಒಂದು ಆಸೆ ಇದೆ, ಇದೇ ಚಾನಲನ್ನು ಅವರ ಮಕ್ಕಳು ಮುಂದುವರಿಸಿಕೊಂಡು ಹೋದರೆ ಒಳ್ಳೆಯದು ಅಂತ ನನಗೆ ಒಂದು ಅನಿಸಿಕೆ. ಅಂದರೆ ಅವರಿಗೆ ಏನಾದರೂ ಉಪಯೋಗಕ್ಕೆ ಆಗ್ಬೋದಲ್ವಾ ಅಂತೇಳಿ. ಒಂದು ಕಡೆ ಬೇಸರನೂ ಆಗ್ತದೆ, ಜೀವಂತ ಇರುವಾಗ ಅವರ ಸಬ್ಸ್ಕ್ರೈಬರ್ ಅಲ್ಲಿಂದ ಅಲ್ಲಿಗೆ ಮಾತ್ರ ಇತ್ತು ನೋಡಿ. ಇವಾಗ ನನ್ನದು ಕೂಡ ಸಬ್ಸ್ಕ್ರೈಬರ್ ನಿಧಾನಗತಿಯಲ್ಲಿ ಮೇಲೆ ಹೋಗ್ತಾ ಇದೆ. ಹಾಗೆ ಅಂದರೆ ವೀಡಿಯೋಸ್ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡದೇ ನೋಡೋದು. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೇವೆ. ಸಬ್ಸ್ಕ್ರೈಬರ್ ಅಂತ ಅಪರೂಪಕ್ಕೊಮ್ಮೆ ಸ್ವಲ್ಪ ಗೇನ್ ಆಗ್ತದೆ. ಅವರು ಇರುವಾಗಲೇ ಅಷ್ಟು ಸಾವಿರ ಸಬ್ಸ್ಕ್ರೈಬರ್ ಸಿಕ್ತಿದ್ರೆ ಅವರೊಂದು ಎಷ್ಟು ಖುಷಿ ಪಡ್ತಿದ್ರು ಅಂತೇಳಿ ಅನಿಸ್ತಾ ಇದೆ. ಹಾಗೆ ನಾವು ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯೂಟ್ಯೂಬರು ಪ್ರತಿಯೊಬ್ಬರು ಅದೇ ಕೇಳ್ತಿರೋದು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾರಿಗೂ ಏನೂ ನಷ್ಟ ಆಗೋದಿಲ್ಲ. ಹಾಗೆ ನಮಗೆ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿ ನಮ್ಮ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತದೆ, ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ನಾವು ಹೇಳೋದು. ನೋಡಿ ಇಷ್ಟು ಹೊತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತು, ಇವಾಗ ನೋಡಿ ಮಳೆ ಸ್ಟಾರ್ಟ್ ಆಯಿತು. ತುಂಬಾ ಜೋರು ಮೋಡ ಆಗಿದೆ, ಸ್ವಲ್ಪ ಮಳೆ ಕೂಡ ಇವಾಗ ಸ್ಟಾರ್ಟ್ ಆಯಿತು ನೋಡಿ. ಹಾಗೆ ಇವಾಗ ಊಟ ಆಯಿತು. ಊಟ ಆಗಿ ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಹಾಗೆ ಇವಾಗ ಬೇಗನೆ ಹೊರಡ್ತೇನೆ. ಬಂದು ಹಾಲು ಕರೆದಾಯ್ತು. ಇವಾಗ ನಾನು ಈವ್ನಿಂಗ್ ಟೀ ಮಾಡ್ತಾ ಇದ್ದೇನೆ. ಇಲ್ಲಿ ಹಾಲು ಬಿಸಿ ಆಗ್ತಾ ಇದೆ, ಹಾಗೇನೆ ಟೀ ಕೂಡ ಇವಾಗ ಇಲ್ಲಿ ರೆಡಿ ಆಗ್ತಾ ಇದೆ. ಇವಾಗ ನೋಡಿ ಟೀ ರೆಡಿ ಆಯಿತು. ಇವತ್ತು ಟೀಗೆ ಸ್ನ್ಯಾಕ್ಸ್ ಬೇಕರಿಯಿಂದ ತಂದದ್ದು, ಎಂತ ಅಂತ ಇದ್ರೆ ಗೊತ್ತಿಲ್ಲ ಹೆಸರು. ಈ ತಿಂಡಿಗೆ ಹೆಸರೇನು, ಏನು ಹೆಸರು ಗೊತ್ತಿಲ್ಲ. ನೋಡಿ ಟೀ ಕುಡಿಯುವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ಬೆಕ್ಕಿಗೆ ಕೂಡ ಸ್ನ್ಯಾಕ್ಸ್ ಬೇಕು. ಟೀ ಕುಡ್ದಾಯಿತು. ಹಾಗೆಯೇ ನಾನು ಹೊರಗಡೆ ಹೋಗಿದ್ದೆ ಅಲ್ವಾ, ಹೋಗಿ ಬರುವಾಗ ಸ್ವಲ್ಪ ರಂಬುಟಾನ್ ಹಿಡ್ಕೊಂಡು ಬಂದೆ. ನನಗೆ ತುಂಬ ಇಷ್ಟ, ಹಾಗಾಗಿ ಹಿಡ್ಕೊಂಡು ಬಂದೆ. ನಿನ್ನೆ ಅಕ್ಕನ ಮನೆಗೆ ಹೋಗಿದ್ದೆ, ಅಲ್ಲಿ ಬೆಳೆಯಲಿಲ್ಲ, ಸ್ವಲ್ಪ ಕಾಯಿತ್ತು, ಹಾಗಾಗಿ ತಗೊಳ್ಳಿಲ್ಲ. ಮತ್ತು ಇವತ್ತು ನಾನು ಮಾರ್ಕೆಟಿನಿಂದ ಹಿಡ್ಕೊಂಡು ಬಂದೆ. ನನಗಂತೂ ತುಂಬ ಇಷ್ಟ ರಂಬುಟಾನ್ ಅಂದರೆ. ಇವತ್ತು ಇಡೀ ದಿವಸ ಮಳೆ ಕಡಿಮೆ ಇತ್ತು, ಇವಾಗಂತೂ ತುಂಬ ಜೋರು ಮಳೆ ಬಂತು. ಒಂದು ಮಳೆ ಬಂತು, ಇವಾಗ ಕತ್ಲೇನೇ ಆಗಿದೆ. ಮಧ್ಯಾಹ್ನಕ್ಕೆ ನಾನು ಸಿಂಪಲಾಗಿ ಕೆಸುವಿನ ಎಲೆ ದಂಟಿನ ಪಲ್ಯ ಮಾಡಿದ್ದೆ. ಹಾಗೆ ಇವಾಗ ನೈಟಿಗೆ ಸ್ವಲ್ಪ ಚಿಕನ್ ಇದೆ, ಅದರಿಂದ ಮುಂಚೆ ಮಾಡಬೇಕು. ಅದ್ರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಕರುವನ್ನು ತರಲಿಕ್ಕಿದೆ, ಜಾನವರು ಹೋದರೆ ನನಗೆ ಕೂಡ ಹೋಗಬೇಕು. ಮಳೆ ಬರ್ತಾ ಇದೆ ಅಲ್ವಾ, 2 ಕರುವನ್ನು ಕೂಡ ತರಲಿಕ್ಕಿದೆ. ಹಾಗೆ ನೋಡೋಣ.
ನೋಡಿ ಗಂಟೆ 4:15 ಆಯ್ತಷ್ಟೇ, ಕತ್ತಲೆ ಆದಾಗೆ ಆಗಿದೆ ನೋಡಿ. ಇಷ್ಟು ಜೋರು ಮೋಡ ನೋಡಿ. ಈ ಮಳೆಗೆ ಡೈರಿಗೆ ಹಾಲು ಹಾಕಿ ಬಂದರು. ಜಾನ್ ಇವಾಗ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಇವುಗಳು ಗುಡ್ಡೆಯಲ್ಲಿವೆ, ಅದನ್ನು ಇವಾಗ ಇಟ್ಕೊಂಡು ಬರ್ತೇನೆ. ಇಡೀ ದಿವಸ ಮಳೆ ಕಡಿಮೆ ಆಯಿತು. ಇವಾಗ ಸಾಯಂಕಾಲ 4 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು. ಇವಾಗಂತೂ ಎಲ್ಲ ಕಡೆ ಕತ್ತಲೆನೇ ಆಗಿದೆ. ಅಷ್ಟು ಜೋರು ಮಳೆ ಕೂಡ ಬಂತು. ನೋಡುವ, ಕರುಗಳನ್ನು ಎಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಹುಡುಕಿಕೊಂಡು ಬರೋದು ಇವಾಗ. ಚಿಂಟು, ಮಿಂಟು ನೋಡಿ, ಮಿಂಟು ಇಲ್ಲಿದೆ, ಚಿಂಟು ಅಲ್ಲಿದೆ ನೋಡಿ, ಅಲ್ಲಿದೆ ಚಿಂಟು. ಇಲ್ಲಿ ಕಟ್ಟಿದ್ದು, ಆದರೆ ಇಲ್ಲಿ ಬಲ್ಲೆಗೆಲ್ಲ ಸುತ್ತಾಕ್ಕೊಂಡು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿ ನೋಡಿ ಎಷ್ಟು ಸುತ್ತಾಕೊಂಡಿದೆ ನೋಡಿ. ಇವಾಗ ಮೇಯಲಿಕ್ಕೆ ಸ್ಟಾರ್ಟ್. ಮಿಂಟು ಮಿಂಟು ಹೋಗುವ, ಸಾಕು ಸಾಕು, ಕತ್ಲಾಯಿತು ನೋಡಿ. ಒಂದು ಕರು ಹೋದರೆ ಸಾಕು, ಇನ್ನೊಂದು ಅದರ ಹಿಂದೆನೇ ಹೋಗ್ತದೆ. ಇವಾಗ ಮಳೆ ಕೂಡ ಜೋರು ಬರ್ತಿದೆ ಅಲ್ವಾ, ಹಾಗಾಗಿ ಸೀದಾ ಹೋಗ್ತದೆ. ಸಾಯಂಕಾಲ ಆಯ್ತಲ್ವಾ, ಚಳಿ ಕೂಡ ಆಗ್ತದೆ, ಹಾಗೆ ಸೀದಾ ಹೋಯಿತು. ಇಲ್ಲದ್ರೆ ಎಳ್ಕೊಂಡು ಬರಬೇಕು ಎರಡನ್ನು ಕೂಡ. ಇವಾಗ ಕರುಗಳನ್ನು ಹಟ್ಟಿಗೆ ಹಾಕಿ ಆಯಿತು. ಇನ್ನು ಬೇಗನೆ ರಾತ್ರಿಗೆ ಒಂದು ಪದಾರ್ಥ ಆಗಬೇಕು, ಹಾಗೆ ಅದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ 12 ಒಣಮೆಣಸು ತೊಗೊಂಡಿದ್ದೇನೆ. ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೇನೆ. 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಒಂದು ನೀರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇದನ್ನು ನಾನು ಡ್ರೈ ಆಗಿ ಫ್ರೈ ಮಾಡ್ತೇನೆ. ನೋಡಿ, ಇವಾಗ ಇಲ್ಲಿ ಮಸಾಲ ಫ್ರೈ ಆಯಿತು, ಇದನ್ನು ತೆಗಿತೇನೆ. ನೋಡಿ, ಇಲ್ಲಿ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದು ಇಷ್ಟು ಫ್ರೈ ಮಾಡಿದೆ, ಸಾಕು, ಇನ್ನು ತೆಗಿತೇನೆ. ಫ್ರೈ ಮಾಡಿದ ಮಸಾಲವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಹಾಗೆಯೇ ಇವಾಗ ಅದಕ್ಕೆ ನಾನು ಸ್ವಲ್ಪ ಅರಸಿನ ಹಾಕ್ತೇನೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೇನೆ, ಯಾಕೆಂದರೆ ಪುಳಿ ಮುಂಚಿ ಮಾಡೋದಲ್ವ, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಿದ್ದೇನೆ. ಇವಾಗ ಇದನ್ನು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ನೋಡಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ತುಪ್ಪ ಹಾಗೂ ಎಣ್ಣೆಯನ್ನು ಹಾಕಿದ್ದೇನೆ. ಇವಾಗ ಇದಕ್ಕೆ ನಾನು ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಶುಂಠಿ, ಹಾಗೆಯೇ ಸ್ವಲ್ಪ ಕರಿಬೇವು ಹಾಕ್ತೇನೆ. ಇದಕ್ಕೆ ನಾನು ಕಾಯಿ ಮೆಣಸು ಹಾಕೋದಿಲ್ಲ, ಯಾಕೆಂದರೆ ಪುಳಿ ಮುಂಚೆ ಅಲ್ವಾ, ಮೊದಲೇ ಖಾರ ಇರ್ತದೆ. ಇನ್ನು ಕಾಯಿ ಮೆಣಸು ಹಾಕಿ ಖಾರ ಮಾಡೋದು ಯಾಕೆ ಅಲ್ವಾ, ಹಾಗಾಗಿ ಹಾಕೋದಿಲ್ಲ. ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತೇನೆ. ಬಾಡಿಸಿಕೊಂಡಾದಮೇಲೆ ನಾನು ಚಿಕನನ್ನು ಹಾಕ್ತೇನೆ. ನೋಡಿ, ಇವಾಗ ಇದು ಫ್ರೈ ಆದ್ದು ಸಾಕು, ಇನ್ನು ಚಿಕನನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ ಹಾಕ್ತೇನೆ. ಹಾಗೆಯೇ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಇದು 50% ಬೆಂದಿದೆ. ಇವಾಗ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕಿ ಆಯಿತು. ಇನ್ನು ಸ್ವಲ್ಪ ತೆಳು ಮಾಡ್ತೇನೆ, ಯಾಕೆಂದರೆ ಇನ್ನು ಇದು ಸ್ವಲ್ಪ ಬೇಯಲಿಕ್ಕಿದೆ. ಇವಾಗ ಎಷ್ಟು ತೆಳು ಮಾಡಿ ಇಟ್ಟಿದ್ದೇನೆ, ಇನ್ನು ಇದು ಚೆನ್ನಾಗಿ ಬೇಯಬೇಕು. ಮಸಾಲದಲ್ಲಿ ಚಿಕನ್ ಬೇಯಬೇಕು. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ನೋಡುವಾಗಲೇ ಬಾಯಲ್ಲಿ ನೀರು ಹೋಗ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇವಾಗ ಸ್ವಲ್ಪ ದಪ್ಪ ಆಯಿತು. ಇನ್ನು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಪುಳಿ ಮುಂಚಿ ರೆಡಿ. ನೋಡಿ, ಇವಾಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ.
ರುಚಿಯಾದ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ಈ ಮಳೆಗಾಲದಲ್ಲಿ ಅಂತೂ ಈ ಥರ ಸ್ವಲ್ಪ ಸ್ಪೈಸಿಯಾಗಿ ಎಲ್ಲ ತಿಂದರೆ ತುಂಬಾ ಒಳ್ಳೆಯದಾಗ್ತದೆ. ನೋಡಿ ಸೂಪರಾಗಿ ಕಾಣ್ತಾ ಇದೆ. ನೋಡಿ ಜೋರು ಮಳೆ ಬರ್ತಿರುವಾಗ ಇಲ್ಲಿ ಕಾರ್ನ್ ಫ್ರೈ ಮಾಡಿದ್ದು ತಿನ್ನುವ ಸ್ಟೈಲ್ ನೋಡಿ. ಕಾರ್ನ್ ಫ್ರೈ ಮಾಡಿದ್ದು ಹೇಗುಂಟು? ಸ್ಪೈಸಿ ಉಂಟಾ? ಸ್ಪೈಸಿ ಮತ್ತು ಹೇಗುಂಟು ಟೇಸ್ಟ್? ಕಟ್ಟ ಮೀಠ ಒಳ್ಳೇದಿಲ್ವಾ? ಸೂಪರ್ ಆಗಲಿಲ್ವಾ? ಮತ್ತು ಹಾಗೆ ಆಗಬೇಕಿತ್ತು ಈ ಮಳೆಗೆ. ಇಲ್ಲೊಬ್ಳು ತಿನ್ನೋದು ನೋಡಿ, ಎಂತ ಚಿಕನ್ ಲೆಗ್ ಪೀಸ್ ತಿಂದಾಗೆ ತಿಂತಾ ಇದ್ದಾಳೆ ಅಲ್ವಾ? ನೋಡಿ ನೋಡಿ ಇನ್ನೊಬ್ಳು ತಿನ್ನೋದು ಹೇಗುಂಟಂತ ಹೇಳೋದಿಲ್ಲ. ಚೆನ್ನಾಗಿಲ್ವಾ? ನಿನಗೆ ಯಾವುದು ಮತ್ತೆ? ಚಿಕನ್ ಲೆಗ್ ಪೀಸ್ ಮಾತ್ರ ಚೆನ್ನಾಗಿರೋದು. ಚಿಕನ್ ಮಾತ್ರ ಯಾವಾಗಲೂ ಬೆಸ್ಟ್. ನಿಂಗೆ ಹೇಗಿತ್ತಾ? ಸೂಪರ್ ಇತ್ತಾ? ಸ್ಪೈಸಿ ಚೆನ್ನಾಗಿದೆ. ಮತ್ತೆ ಮಮ್ಮಿ ಮಾಡಿದ್ದಲ್ವಾ, ಸೂಪರ್ ಇರಬೇಕಲ್ವಾ? ಸ್ಪೈಸಿ ಮಳೆಗೆ ಒಳ್ಳೇದಾಗ್ತದಲ್ವಾ? ಒಳ್ಳೇದಾಗೋದಿಲ್ವಾ ಸ್ಪೈಸಿ? ಎಲ್ಲವರೇ ತಿಂದು ಮುಗಿಸ್ತಾ ಇದ್ದಾರೆ. ಅವಳು ತಿಂತಾ ಇದ್ದಾಳೆ, ನನಗೆ ಕೂಡ ಕೊಡಲಿಲ್ಲ. ಕೊಡ ಸಾಕು, ಸಾಕಾ? ಹೊಟ್ಟೆ ನೋವು ಬರ್ತದೆ ಮತ್ತೆ ನಿಮಗೆ. ನೋಡಿ ಇಷ್ಟುಂಟು, ಇನ್ನು ಸ್ವಲ್ಪ ನಾನು ತಿಂತೇನೆ ಮತ್ತೆ ಮನ್ವಿತಾಳಿಗೆ. ಸೂಪರ್. ಈ ಮಳೆಗೆ ಈ ಥರ ಸ್ಪೈಸಿ ಉಪ್ಪು ಹುಳಿ ಎಲ್ಲ ಆಗಿ ಚೆನ್ನಾಗಿದ್ದಾರೆ ಈ ಮಳೆಗೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಇದು ನಿನ್ನೆಯ ವಿಡಿಯೋ. ಜೀವಿತಾ ಮತ್ತು ನಾನು ಮಂಗಳೂರಿಗೆ ಹೋಗಿದ್ದೆವು, ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಇತ್ತು, ಹಾಗೆ ಇದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವಾಗ ನಾವು ಅಮ್ಮಂಜೂರಲ್ಲಿದ್ದೇವೆ, ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ರಿಕ್ಷಾ ಸಿಗಲಿಲ್ಲ, ಹಾಗೆ ನಡ್ಕೊಂಡು ಹೋಗೋದು.